ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸರ್ ನನ್ನ ಹೆಸರು ವೀರಭದ್ರಸ್ವಾಮಿ ಅಂತ. ನಾವು ಇಂದಿರಾನಗರ, ನಂಜನಗೂಡು ತಾಲೂಕು, ಹುಲ್ಲಳ್ಳಿ ಹೋಬಳಿ, ಮೈಸೂರು ಡಿಸ್ಟಿಕ್ಕು, ದೇವರಾಯಸಟ್ಟಿಪುರ ಅಂಚೆ. ಸರ್ ವೀರಣ್ಣ ಅಣ್ಣವರು ಒಂದು ಕೊಲೆ ಆಗ್ಬಿಟ್ಟಿದೆ ಸರ್ ನಮ್ಮೂರಲ್ಲಿ. ಅದ್ರ ವಿಷಯವಾಗಿ ನಾವು ಸುಮಾರು 13 ವರ್ಷದಲ್ಲಿ ಶಿವಮ್ಮ ಅಣ್ಣವಳ, ಕರೇನೂರು ಶಿವಮ್ಮ ಅಣ್ಣವಳನ್ನ ಮದುವೆ ವಿವಾಹ ಮಾಡಿದ್ದು. ವಿವಾಹ ಮಾಡಿರ್ಬೇಕಾದ್ರೆ ಅವರ ಅನುಣ್ಯವಾಗಿ ವೀರಣ್ಣ ಕಟ್ಕೊಂಡು 13 ವರ್ಷ ಆಯಿತು ಮದುವೆ ಆಗಿ. ಅದರಲ್ಲಿ ಈಗ 13 ವರ್ಷದಿಂದ ಒಂದು 5-6 ವರ್ಷ ಅನುಣ್ಯವಾಗಿ ಬಾಳ್ತಾಯಿದ್ರು, ಚೆನ್ನಾಗಿದ್ರು. ಆತ ಹೆಚ್ಚಿಗೆ ಅವ್ರಿಗೂ ವೀರಣ್ಣಗೂ ಏನೋ ಒಂದು ಸ್ವಲ್ಪ ಯಾವುದೋ ವಿಷಯಕ್ಕಾಗಿ ಗಲಾಟೆಗಳು ನಡೀತಾ ಇದ್ದ. ಆಗ ಕರೇನೂರು ಗ್ರಾಮದವರು, ನಮ್ಮ ಇಂದಿರಾನಗರ ಗ್ರಾಮದವರು, 2 ಗ್ರಾಮದವರು ಸೇರಿ ಇನ್ನು ಮುಂದೆ ಈ ಗಲಾಟೆಗಳು ಮಾಡಬೇಡಿ, ನೀವೇನೇ ಇದ್ರೂ ನೀವು ಒಂದು ಅನುಣ್ಯವಾಗಿ ಇರಿ ಅಂದ್ಬಿಟ್ಟು ಅವರಿಬ್ಬರಿಗೂ ಒಂದು ಸಮಾಧಾನದ ಮಾತುಗಳು ಹೇಳಿ ಒಳ್ಳೆಯದಾಗಿತ್ತು ಸರ್. ಇತ್ತೀಚೆಗೆ ಅವು ಗಂಡನಿಗೆ ಬೆಲ್ಲ ದೇಶ ಮಾಡೋಕ್ಕೊಂದು ಪ್ರಯತ್ನ ಪಟ್ಟ. ಆ ಪ್ರಯತ್ನದಲ್ಲಿ ವೀರಣ್ಣ ದಿನನಿತ್ಯ ಕೂಲಿಗೆ ಹೋಗೋ ಮನುಷ್ಯ. ಅದರಲ್ಲಿ ನಮ್ಮ ಗ್ರಾಮದಲ್ಲಿ ಚಿಕ್ಕ ಯಜಮಾನರು 1 ವರ್ಷದಿಂದ ಚಿಕ್ಕ ಯಜಮಾನರು ಕೊಟ್ಟಿದ್ದು. ಅದರಿಂದ ಚಿಕ್ಕ ಯಜಮಾನರ ಸ್ಥಾನನ ಆಳ್ತಾ ಇದ್ದಾಗ ಅವಳೇ ರಾತ್ರಿ ಇದಕ್ಕಿದ್ದಾಗಿ ಫೋನಲ್ಲಿ ಮಾತಾಡ್ತಿಲ್ಲಂತ. ಅವರು 8ನೇ ತಾರೀಕು 11ನೇ ತಿಂಗಳು 2025 ರಾತ್ರಿ 7 ಗಂಟೆ ಸಮಯದಲ್ಲಿ ಫೋನಲ್ಲಿ ಮಾತಾಡ್ತಿಲ್ಲಂತ. ಇವಾಗ ಏನೋ ಒಂದು ಸ್ವಲ್ಪ ಬಂದು ಬೇಜಾರಲ್ಲಿ ಮಲಗಿರ್ಬೇಕಾದ್ರೆ ಏನೋ ನೀನು ಫೋನಲ್ಲಿ ಮಾತಾಡ್ತಾ ಇದ್ದೆ ಬಾ ಅಂತ ಹೊರಗಡೆ ಕರೆದನ. ಈಗ ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡ್ತಿದ್ರಲ್ಲ, ಏನು ಗಲಾಟೆ, ಇವರು ದಿನನಿತ್ಯ ಇದೇ ಗಲಾಟೆ ಮಾಡೋದು, ಇವರು ಗಲಾಟೆ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಅವರು ಬಿಡು ಅಂದ್ಬಿಟ್ಟು ಅವ್ರು ಯಾರೂ ಬಂದಿಲ್ಲ ಅಲ್ಲಿ ಗಲಾಟೆ ಬಿಡ್ಸೋಕ್ಕೆ. ಯಾರು ಬಂದಿಲ್ಲ. ದಿನ ಗಲಾಟೆ ಮಾಡೋದಕ್ಕೆ ಯಾಕೆ ಅಂದ್ಬಿಟ್ಟು ಸುಮ್ಮನೆ ಆಯ್ತಿದ್ರು. ಆ ದಿನ ಸುಮಾರು 9:15 ಅಷ್ಟೊತ್ತಲ್ಲಿ ಗಲಾಟೆ ನಿಂತೋಗ್ಬಿಡ್ತಂತ, ತಕ್ಷಣ ನಿಂತೋಗಿರ್ಲಿ. ಅವನ ತಮ್ಮನೇ ಆದ ಮಾದಪ್ಪ ಅಲ್ಲಿ ಹೋಗಿ ನೋಡೋ ಗಂಟ ಕತ್ತಿಗೆ ಒಂಥರ ಸೀರೆ ಸುತ್ತಿತ್ತಂತ. ಕತ್ತಿಗೆ ಸೀರೆ ಸುತ್ತಿರ್ಬೇಕಾದ್ರೆ ಕತ್ತಿಗೆ ಸೀರೆ ಸುತ್ತಲಿ ಅವ ಓಡ್ಬಿಟ್ಟೆ. ಕತ್ತಿಗೆ ಸೀರೆ ಸುತ್ತಿತ್ತಲ್ಲ, ಓಡ್ಬಿಟ್ಟಾಗ ಅವಳನ್ನ ಸುಮಾರು ದೂರ ಹೋಗಿ ನಮ್ಮ ಗ್ರಾಮದವ್ರೆ ಎಲ್ಲ ಅಟ್ಯಾಕ್ ಮಾಡಿ ಕಿರ್ಚ್ಕೊಂಡಾಗ ಹೋಗಿ ಅವಳನ್ನ ಹಿಡ್ಕೊಬಂದು ಯಾತಕ್ಕೆ ಓಡ್ತಾ ಇದ್ದೀವಿ ಅಂತ ಮನೇಲಿ ಕುಂಡಿಸಿ ಏನಂತ ಕೇಳಗಂಟ ನಾನು ಕೊಲ್ಲ ಮಾಡಿಲ್ಲ, ನಾನೇನು ಮಾಡಿಲ್ಲ, ನಾ ಸಾಯಿಸಿಲ್ಲ ಅನ್ಕೊಂಡು ಓಡ್ತಾ ಇರಬೇಕಾದ್ರೆ ಈ ಗ್ರಾಮದವರೆಲ್ಲ ನಮ್ಮ ಗ್ರಾಮದವರೆಲ್ಲ ಸೇರ್ಕೊಬಿಟ್ರಲ್ಲ. ಸೇರ್ಕೊಂಡಾಗ ಏನೇನಂತ ಕೇಳಗಂಟ ನಾವು ಇದ್ರ ಬಗ್ಗೆ ಹೋಗಿ ವೀರಣ್ಣನ ನೋಡಿದಾಗ ಅವನ ಉಸಿರು ಹೊಂಟೋಗ್ಬಿಟ್ಟಿತ್ತು. ಆ ಉಸಿರು ಹೋದಾಗ ಸತ್ತೋಗ್ಬಿಟ್ಟಣ ಅಂದ್ಬಿಟ್ಟು ಎಲ್ಲ ಮಾಡಿದಾಗ ನಾವು ಕೆಳಗಡೆ ಬಾಡಿ ಮೈಸೂರು ಪೊಲೀಸ್ ಸ್ಟೇಷನ್ಗೆ ನಾವು ವಿಚಾರ ತಿಳಿಸ್ತೀವಿ ಸರ್, ಇನ್ಫಾರ್ಮ್ ಮಾಡಿದ್ವು. ಅವ್ರು ಬಂದು ತನಿಖೆ ಮಾಡಿದ್ರು. ಏನಂತ ನಮ್ಮ ಗ್ರಾಮದವ್ರಿಗೆ ಒಂದು ಮಾತನ್ನು ಬಾಯಿ ಬಿಡ್ತಾ ಇರ್ಬೇಕಾದ್ರೆ ಇನ್ಸ್ಪೆಕ್ಟರ್ ಬಂದಾಗ 1-2 ಮಾತು ನಾನು ಸತ್ಯ ಹೇಳ್ತೀನಿ ಬನ್ನಿ ಅಂತ ಅವ ಕುಂಡಿಸ್ಕೊಂಡು ನಾನು ಒಬ್ಬ ಹುಡುಗನ್ನ 2 ವರ್ಷದಿಂದ ಒಂದು ಆಧಾರ್ ಕಾರ್ಡ್ ತಗೊಂಡು ಹುಲ್ಲಳ್ಳಿಲಿ ನನ್ನ ಅಕ್ರಮ ಸಂಬಂಧ ಇಟ್ಕೊಬಿಟ್ಟಿದ್ದೆ, ಅವನ ಬಾ ಅಂತ ಹೇಳ್ತಾ ಇದ್ದ. ಇದಕ್ಕೆ ನಮ್ಮ ಹೊತ್ತಿಗೆನ ನಮ್ಗೆ ಇದೆಲ್ಲವೇ ದಾರಿ ತೋರಿಸ್ತದೆ ಅಂತ ನಮ್ಮ ಹತ್ರ ಅವು ಮಾತಾಡ್ದ.